ಥ್ಯಾಂಕ್ ಯು ಅಪ್ಪ. ನನ್ನ ಮದುವೆ ಸೂರಜ್ ಜೊತೆ ಮಾಡಿಸಿದ್ದಕ್ಕೆ ನಿಮ್ಮನ್ನು ನೀವು ದೇವರು ಅಂದ್ಕೊಂಡು ನನಗೆ ಶಿಕ್ಷೆ ಕೊಡೋದಕ್ಕೋಸ್ಕರ ನೀವು ಯಾವ ನಿರ್ಧಾರ ತಗೊಂಡಿದ್ರೋ ಆ ಭಗವಂತ ಅದನ್ನೇ ನನ್ನ ಜೀವನದಲ್ಲಿ ದೊಡ್ಡ ಉಡುಗೊರೆ ಮಾಡಿಬಿಟ್ಟ. ಅಪ್ಪ, ಸೂರಜ್ ಜೊತೆ ಮದುವೆ ಮಾಡಿಸೋಂಥ ನಿರ್ಧಾರ ನಿಂದಾಗಿತ್ತು, ಆದರೆ ಈ ಮದುವೆನ ನಿಭಾಯಿಸೋದು ನನ್ನ ನಿರ್ಧಾರ. ಆ ಫ್ಯಾಕ್ಟ್ರಿಲಿರೋ ಎಲ್ಲ ಪೇಪರ್ಸು ನಾನು ಚೆಕ್ ಮಾಡಿ ಕ್ಲಿಯರ್ ಮಾಡಿದ್ದೀನಿ. ಕ್ಲೋಸ್ ಮಾಡೋ ಆರ್ಡರ್ಸ್ ಯಾಕೆ ಕೊಡ್ತಾರೆ? ಸ್ಟೇ ತಗೊಂಡಿದ್ದು ಯಾರು? ಇಲ್ಲಿ ನೋಡು ಮಗನೇ, ಹೇಳಿ ಪುರುಷೋತ್ತಮ್ ಅವರೇ. ಗುಲಾಬ್ ಸಿಂಗ್ ಅವರೇ, ನನ್ನ ಮಗ ಹಠ ಹಿಡ್ಕೊಂಡು ಕೂತಿದ್ದಾನೆ, ಅವನ ಮದುವೆ ಆದ್ರೆ ನಿಮ್ಮ ಮಗಳನ್ನೇ ಆಗೋದು ಅಂತ. ಹೇಳಿ, ಏನು ಉತ್ತರ ಹೇಳಿ ಅವನಿಗೆ? ಪುರುಷೋತ್ತಮ್ ಅವರೇ, ಗುಲಾಬ್ ಸಿಂಗ್ ಒಂದ್ಸಲ ಮಾತು ಕೊಟ್ರೆ ಯಾವತ್ತೂ ಹಿಂಸರಿಯಲ್ಲ. ಈಗ ಈಶಾ ಮದುವೆ ನಿಮ್ಮ ಮಗನ ಜೊತೆನೇ ಆಗತ್ತೆ. ಇದು ನಾನು ನಿಮ್ಗೆ ಕೊಡ್ತಿರೋ ಮಾತು. 35 ವರ್ಷದಿಂದ ರಾಜಕೀಯ ಮಾಡ್ತಿದ್ದೀನಿ ಗುಲಾಬ್ ಸಿಂಗ್. ಮುಂಚೆ ಮಾತಾಡ್ತಿದ್ರಲ್ಲ ನಿಮ್ಮ ಧ್ವನಿಲಿ ಗತ್ತು, ಅದು ಈಗ ಕೇಳಿಸ್ತಾ ಇಲ್ಲ. ಬರೀ ಸುಳ್ಳು ವಾದಗಳು, ಆಶ್ವಾಸನೆಗಳು ಮಾತ್ರ ಕೇಳಿಸ್ತಾ ಇದೆ ನಿಮ್ಮ ಧ್ವನಿಲಿ ನಂಗೆ. ಪುರುಷೋತ್ತಮ್ ಅವರೇ, ನಾನು ಹೇಳೋದ್ನ ಇದೆಲ್ಲ ಆ ಮಾನ್ಗೆಟ್ಟವಳಿಂದಾನೇ ಆಗಿರೋದು. ಅವಳಿಂದಾನೇ ನನ್ನ ಮಗನಿಗೆ ಈ ಪರಿಸ್ಥಿತಿ ಬಂದಿರೋದು. ಅಪ್ಪ, ನೀವೇ ಏನಾದರೂ ಮಾಡಬೇಕು. ಅದು ಗೌರ್ಮೆಂಟ್ ಅವರ ಹೊಸ ಪಾಲಿಸಿಗಳಿಂದ ಡಿವಾರ್ಸ್ ಪ್ಲಾಂಟ್ನ ಕ್ಲೋಸ್ ಮಾಡಬೇಕು ಅಂತ ಆರ್ಡರ್ಸ್ ಬಂದಿದೆ. ನೀವು ಡೆಲ್ಲಿಲಿ ಯಾರನ್ನಾದರೂ ಮಾತಾಡಿಸ್ಬೇಕಾಗತ್ತೆ. ಅದಕ್ಕೆ ಇದನ್ನು ತಗೊಳ್ಳಿ. ಮುಂಚೆನೇ ಈ ಮದುಮಗಳು ಈ ಮನೆ ಒಳಗೆ ಬಂದಾಗಿದೆ, ಆದರೆ ಆ ಶಾಸ್ತ್ರ ಇನ್ನೂ ಸರಿಯಾಗಿ ಆಗಿಲ್ಲ. ಇವತ್ತು ನಿಮ್ಮ ಕೈಯಾರೆ ಇದನ್ನು ಪೂರ್ಣಗೊಳಿಸಿ. ನಾನು ಸೂರಜಿಗೋಸ್ಕರ ನಿನಗೆ ಈ ಮನೇಲಿ ಸ್ಥಾನ ಕೊಡ್ತಾ ಇದ್ದೀನಿ, ಆದರೆ ನನ್ನ ಮನಸ್ಸಲ್ಲಿ ಒಂದು ಸ್ವಲ್ಪನೂ ಸ್ಥಾನ ಇರೋದಿಲ್ಲ. ನನ್ನ ಸೊಸೆ ಅಂತ ನಿನ್ನನ್ನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಇವತ್ತಿಂದ ನಮ್ಮ ಅತ್ತೆ ಮನೆಯೇ ನನ್ನ ಪ್ರಪಂಚ ಪಾಲಕೋಪಾಲ್. ಇನ್ಮೇಲಿಂದ ಈ ಮನೆ ಅಷ್ಟೇ ಅಲ್ಲ, ಇವ್ರು ಎಲ್ಲರನ್ನೂ ನನ್ನವರು ಅಂತ ಒಪ್ಕೋತೀನಿ. ಮತ್ತು ಸಂಪೂರ್ಣ ಗೌರವದಿಂದ ನಾನು ಇದನ್ನು ನಿಭಾಯಿಸ್ತೀನಿ. ನಾನು ಈ ಮದುವೆನ ಮನಸ ವಾಚ ಕರ್ಮೇಣ ನಿಭಾಯಿಸ್ತೀನಿ. ನನ್ನ ಕೈ ಯಾವತ್ತೂ ಬಿಡದೇ ಇರೋಂತಹ ವ್ಯಕ್ತಿ ನನಗೆ ಸಿಕ್ಕಿದ್ದಾನೆ. ಮತ್ತು ಇವನು ಯಾವತ್ತೂ ಅಪ್ಪನ ಥರ ಸೋಲು ಗೆಲುವನ್ನು ಲೆಕ್ಕ ಹಾಕಲ್ಲ. ಕಷ್ಟ ಬಂದಾಗ ರೋಹನ್ ಥರ ನನ್ನ ಅರ್ಧ ದಾರಿನಲ್ಲೇ ಬಿಟ್ಟು ಹೊರಟೋಗಲ್ಲ. ನನ್ನ ಮನಸಾರೆ ನಿನ್ನ ಗಂಡ ಅಂತ ಹೇಳಿ ಸ್ವೀಕಾರ ಮಾಡ್ತೀನಿ. ಬಾ ಮಗಳೇ, ಒಳಗೆ ಬಾ.
ಈ ಬಾಲಕೃಷ್ಣನು ನಿನ್ನ ಜೊತೆಗೆ ಇಟ್ಕೊಂಡಿರು. ನಿನಗೆ ಏನೇ ಕಷ್ಟ ಬಂದರೂ ನಿನ್ನ ಜೊತೆಲಿರ್ತಾನೆ. ಚೆನ್ನಾಗಿರಮ್ಮ. ನೀವು ನನಗೆ ಸರಿಯಾಗಿ ಹೇಳಿದ್ರಿ. ಯಾವ ದಾರಿನೂ ಕಾಣಿಸ್ದೇ ಇದ್ದಾಗ ಈ ಕೃಷ್ಣನೇ ದಾರಿ ತೋರಿಸ್ತಾನೆ ಅಂತ. ಒಳಗೆ ಕರ್ಕೊಂಡು ಹೋಗಿ ಸೊಸೆನ. ಇವನು ಒಳಗೆ ಕರ್ಕೊಂಡು ಹೋಗಿ. ಆದ್ರೆ ಒಂದ್ ಮಾತು, ನನ್ನ ಈ ಕರುಣೆ ನಮ್ಮ ಸಂಬಂಧ ಗಟ್ಟಿ ಮಾಡ್ಕೊಳಕ್ ಖಂಡಿತ ಅಲ್ಲ. ಅಮ್ಮ, ಆ ಮಹಾರಾಣಿ ಅಂತೂ ಮನೆ ಒಳಗಡೆ ಬಂದಾಯ್ತು, ನಿಮ್ ಸೊಸೆನೂ ಆಗಾಯ್ತು. ನಾನು ಹೇಳಿದ್ನಲ್ಲ, ಈ ಮನೇಲಿ ಅವಳಿಗೆ ಸ್ಥಾನ ಸಿಗ್ಬೋದು, ಆದರೆ ನನ್ನ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ಅವಳಿಗೆ ಯಾವುದೇ ಸ್ಥಾನ ಇಲ್ಲ. ಈ ಜನ್ಮದಲ್ಲಿ ಈ ಮನೆಯಲ್ಲಿ ಅವಳಿಗೆ ಸೊಸೆ ಅನ್ನೋ ಸ್ಥಾನ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ, ಯಾವತ್ತಿಗೂ ಕೊಡೋದಿಲ್ಲ. ಕಾವ್ಯ, ರಿಯಾ, ನಿಮ್ಮಿಬ್ಬರಲ್ಲಿ ಯಾರಾದರೂ ಈ ಸೀರೆನ ತಗೊಂಡು ಇಶಂಗ್ ಕೊಟ್ಬಿಡಿ. ಇದು ಅಮ್ಮನ್ ಸೀರೆಗಳಲ್ವಾ? ಆ ಮಹಾರಾಣಿ ಉಟ್ಕೋತಾಳ ಈ ಹಳೆ ಸೀರೆಗಳನ್ನ? ಈ ಸೀರೆಗಳು ನಿನಗಲ್ಲ, ಈಶಾ ಅತ್ಗೆಗೋಸ್ಕರ. ಓಕೆ, ಏ, ತಗೊಂಡು ಹೋಗಿ ಸುಮ್ಮನೆ. ಅಪ್ಪ, ಹಾ, ಅಮ್ಮ ಹೋದ್ಮೇಲೆ ನೀವಿವತ್ತೇ ಫಸ್ಟ್ ಟೈಮ್ ಇದನ್ನ ಕಬೋರ್ಡಿಂದ ತೆಗ್ದಿದ್ದೀರಾ. ತುಂಬಾ ದಿನಗಳ ನಂತರ ಪ್ರೀತಿ, ವಾತ್ಸಲ್ಯ, ಬಾಂಧವ್ಯದ ಬೆಲೆ ಗೊತ್ತಿರೋ ಒಳ್ಳೆ ಹುಡುಗಿ ನೋಡಿದ್ನಮ್ಮ ನಾನು. ಈಶನ್ ಮೇಲೆ ನಂಬಿಕೆ ನನಗೆ ಜಾಸ್ತಿ ಆಗ್ತಿದ್ಯಮ್ಮ. ಈಶಾ ಈ ಮನೇನ ಒಂದು ಸುಂದರವಾದ ಮನೆ ಮಾಡ್ತಾಳೆ ಅಂತ ನಂಗೆ ಅನ್ನಿಸ್ತಿದ್ಯಮ್ಮ. ನೀವ್ ಹೇಳಿ, ನಿಮ್ಮನ್ನ ಇಲ್ಲಿ ಯಾರಾದ್ರೂ ಕಿಡ್ನಾಪ್ ಮಾಡಿದಾರಾ? ಇಲ್ಲ ಇನ್ಸ್ಪೆಕ್ಟರ್, ಇವ್ರು ಎಲ್ಲರೂ ನನ್ನವರು. ನಾನಿಲ್ಲಿ ತುಂಬಾ ಖುಷಿಯಾಗಿದ್ದೀನಿ, ನಾನು ಇಷ್ಟಪಟ್ಟೆ ಇಲ್ಲಿದ್ದೀನಿ. ನಿಮಗೆ ಎಂಥ ಗೊಂಬೆ ಬೇಕು ಅಂದ್ರೆ ನೀವು ಮಾಡಿದ್ದನ್ನೆಲ್ಲ ಸರಿ ಅಂತ ಒಪ್ಕೊಳ್ಳೋ ಗೊಂಬೆ ಬೇಕು. ನಾನು ನಿಮ್ಮನ್ನ ಕ್ಷಮೆ ಕೇಳಲ್ಲ, ನನ್ನ ಸೆಲ್ಫ್ ರೆಸ್ಪೆಕ್ಟ್ ಕಿತ್ಕೊಳ್ಳೋದಕ್ಕೆ ನಾನು ಬಿಡಲ್ಲ. ಒಂದ್ ನಿಮಿಷ ಇರು. ನಂಬಿಕೆ ಅನ್ನೋ ಹೆಸರಲ್ಲಿ ಆ ಹುಡುಗಿ ಜೊತೆ ನಾನು ಆಟ ಆಡ್ತಾ ಇಲ್ಲ ತಾನೆ? ಹೇಳಮ್ಮ ಕಾವ್ಯ, ಸ್ವಾರ್ಥಿ ಆಗ್ತಿದ್ದೀನಾ? ಹ? ಇಲ್ಲ ಅಪ್ಪ, ನಿಜವಾಗ್ಲೂ ಇಲ್ಲ. ನಿಮ್ಮಂತ ಮನುಷ್ಯ ಯಾವತ್ತೂ ಸ್ವಾರ್ಥಿ ಆಗಕ್ ಸಾಧ್ಯನೇ ಇಲ್ಲ. ಅದ್ರಲ್ಲೂ ಇದ್ರಲ್ಲಿ ನಿಮ್ ಡಿಸಿಷನ್ ಏನೂ ಇಲ್ಲ. ಅವ್ರಿಗೆ ಅನ್ಸಿದ್ರೆ ಅವ್ರು ಹೋಗಿರೋರು, ಆದ್ರೆ ಅವರು ನಮ್ಮನ್ ಚೂಸ್ ಮಾಡಿದ್ರು, ಸೂರಜ್ ಅಣ್ಣನ್ ಚೂಸ್ ಮಾಡಿದ್ರು. ನಿಮ್ಮಲ್ಲಿ ಅವ್ರಿಗೆ ಸ್ವಾರ್ಥ ಕಾಣಿಸ್ಲಿಲ್ಲ, ಬರೀ ಭರವಸೆ ಕಾಣಿಸಿದೆ. ಆ ಭರವಸೆನ ಸೂರಜ್ ಅಣ್ಣ ಅವನ ಮೇಲೆ ಅವ್ನ್ ಕಳ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ಯಾರಿಗ್ ಗೊತ್ತು, ಇದೇ ಕಾರಣದಿಂದ ಸೂರಜ್ ಅಣ್ಣ ನಮಗ್ ವಾಪಸ್ ಸಿಕ್ಬಿಟ್ರೆ? ಆ ದೇವ್ರು ಹಾಗೆ ಅನ್ಕೊಂಡ್ರೆ ಚೆನ್ನಾಗಿರುತ್ತೆ.